ಓಂ ಗಂ ಗಣಪತಯೇ ನಮಃ. ನಮಸ್ಕಾರ ಆತ್ಮೀಯ ಬಂಧುಗಳೇ, ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆದರದ ಸುಸ್ವಾಗತ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅದೃಷ್ಟ, ಐಶ್ವರ್ಯ, ಭೋಗ ಮತ್ತು ಸೌಂದರ್ಯದ ಕಾರಕನಾದ ಶುಕ್ರ ಗ್ರಹವು ತನ್ನ ನಕ್ಷತ್ರವನ್ನು ಬದಲಾಯಿಸಲಿದ್ದಾನೆ. ಹೌದು, ಮೇ 31ರ ಮುಂಜಾನೆ 5:45ಕ್ಕೆ ಸರಿಯಾಗಿ ಶುಕ್ರನು ಗುರುಗ್ರಹದ ನಕ್ಷತ್ರವಾದ ಪುನರ್ವಸು ನಕ್ಷತ್ರಕ್ಕೆ ಪ್ರವೇಶ ಮಾಡಲಿದ್ದಾನೆ. ಈ ಸಂಚಾರವು ಜೂನ್ 12ರವರೆಗೆ ಇರಲಿದ್ದು ಇಡೀ ಬ್ರಹ್ಮಾಂಡದ ಮೇಲೆ ಇದರ ಪ್ರಭಾವ ಬೀರಲಿದೆ. ಆದರೆ ಜ್ಯೋತಿಷ್ಯ ಶಾಸ್ತ್ರದ ಲೆಕ್ಕಾಚಾರಗಳ ಪ್ರಕಾರ ಸಿಂಹರಾಶಿ ಸೇರಿದಂತೆ ಈ 5 ಅದೃಷ್ಟವಂತ ರಾಶಿಗಳ ಜೀವನದಲ್ಲಿ ಈ 13 ದಿನಗಳು ತ್ರಿಗುಣ ಲಾಭ, ಅಂದರೆ 3 ಪಟ್ಟು ಹೆಚ್ಚಿನ ಯಶಸ್ಸನ್ನು ತಂದುಕೊಡಲಿವೆ. ಹಣಕಾಸಿನ ಸ್ಥಿತಿ ಹಠಾತ್ತನೆ ಬದಲಾಗುವುದು, ವಿದೇಶ ಪ್ರಯಾಣದ ಯೋಗ ಕೂಡಿಬರುವುದು ಹಾಗೂ ದಾಂಪತ್ಯದಲ್ಲಿ ಸುಖ ಶಾಂತಿ ನೆಲೆಸಲಿದೆ. ನಿಮ್ಮ ರಾಶಿಯು ಇದರಲ್ಲಿ ಇದೆಯೇ? ಈ ಸಂಚಾರದಿಂದ ನಿಮ್ಮ ಜೀವನ ಶೈಲಿ ಹೇಗೆ ಬದಲಾಗಲಿದೆ ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ. ಶುಕ್ರನ ನಕ್ಷತ್ರ ಬದಲಾವಣೆಯ ಮಹತ್ವ. ಬಂಧುಗಳೇ, ರಾಶಿ ಭವಿಷ್ಯವನ್ನು ತಿಳಿಯುವ ಮುನ್ನ ಈ ಶುಕ್ರನ ನಕ್ಷತ್ರ ಬದಲಾವಣೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏಕೆ ಇಷ್ಟೊಂದು ಸಂಚಲನ ಸೃಷ್ಟಿಸಿದೆ ಎಂಬುದನ್ನು ನಾವು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಬೇಕು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶುಕ್ರ ಗ್ರಹಕ್ಕೆ ಭೋಗಕಾರಕ ಅಥವಾ ಸುಖಕಾರಕ ಎಂಬ ವಿಶೇಷ ಸ್ಥಾನವಿದೆ. ನಮ್ಮ ಜೀವನದಲ್ಲಿ ನಾವು ಅನುಭವಿಸುವ ಐಷಾರಾಮಿ ಜೀವನ, ನಗದು ಹಣ, ಸುಂದರವಾದ ಮನೆ, ದುಬಾರಿ ಕಾರು, ಉತ್ತಮ ದಾಂಪತ್ಯ ಸುಖ ಮತ್ತು ಕಲಾತ್ಮಕ ಪ್ರತಿಭೆ ಇವೆಲ್ಲವೂ ನಿರ್ಧಾರವಾಗುವುದು ನಮ್ಮ ಜಾತಕದಲ್ಲಿರುವ ಶುಕ್ರನ ಬಲದಿಂದಲೇ. ಸನಾತನ ಗ್ರಂಥಗಳ ಪ್ರಕಾರ ಶುಕ್ರನನ್ನು ರಾಕ್ಷಸರ ಅರಸ ಅಥವಾ ದೈತ್ಯ ಗುರು ಎಂದು ಕರೆಯಲಾಗುತ್ತದೆ. ಆದರೆ ನೆನಪಿಡಿ, ಇವರು ಕೇವಲ ರಾಕ್ಷಸರ ಗುರುವಾಗಿರಲಿಲ್ಲ. ಇಡೀ ಬ್ರಹ್ಮಾಂಡದಲ್ಲೇ ಮೃತ ಸಂಜೀವಿನಿ ವಿದ್ಯೆಯನ್ನು ಬಲ್ಲ ಏಕೈಕ ಪರಮಜ್ಞಾನಿಯಾಗಿದ್ದರು. ಆದ್ದರಿಂದಲೇ ಶುಕ್ರನಿಗೆ ನವಗ್ರಹಗಳಲ್ಲಿ ಅತ್ಯಂತ ಶುಭ ಮತ್ತು ಶಕ್ತಿಯುತ ಗ್ರಹ ಎಂಬ ಗೌರವವಿದೆ. ಪುನರ್ವಸು ನಕ್ಷತ್ರದ ರಹಸ್ಯ ಮತ್ತು ಗುರು ಶುಕ್ರರ ಸಂಗಮ. ಹಾಗಾದರೆ ಪುನರ್ವಸು ನಕ್ಷತ್ರದ ವಿಶೇಷತೆ ಏನು? ಪುನರ್ವಸು ಎಂದರೆ ಮರಳಿ ಬರುವ ಬೆಳಕು ಅಥವಾ ಮರುಸೃಷ್ಟಿ ಎಂದರ್ಥ. ಸೋತು ಸುಣ್ಣವಾಗಿ ಜೀವನವೇ ಮುಗಿದು ಹೋಯಿತು ಎಂದುಕೊಳ್ಳುವವರಿಗೆ ಹೊಸ ಭರವಸೆಯನ್ನು ನೀಡುವ ಅದ್ಭುತ ನಕ್ಷತ್ರವಿದು. ಈ ನಕ್ಷತ್ರದ ಅಧಿಪತಿ ಬೇರೆ ಯಾರೂ ಅಲ್ಲ, ದೇವತೆಗಳ ಗುರುವಾದ ದೇವಗುರು ಬೃಹಸ್ಪತಿ, ಅಂದರೆ ಜ್ಞಾನದ ದೇವತೆಯಾದ ಗುರುಗ್ರಹ. ಈಗ ನೀವೇ ಯೋಚಿಸಿ, ಒಂದು ಕಡೆ ದೈತ್ಯ ಗುರು ಹಾಗೂ ಭೌತಿಕ ಸುಖಗಳ ರಾಜನಾದ ಶುಕ್ರ, ಇನ್ನೊಂದು ಕಡೆ ದೇವಗುರು ಹಾಗೂ ಜ್ಞಾನ ಧರ್ಮದ ಸಂಕೇತವಾದ ಬೃಹಸ್ಪತಿಯ ನಕ್ಷತ್ರ. ಜ್ಯೋತಿಷ್ಯದ ಪ್ರಕಾರ ಇವರಿಬ್ಬರು ಪರಸ್ಪರ ಶತ್ರುಗ್ರಹಗಳಾಗಿದ್ದರೂ ಫಲ ನೀಡುವ ವಿಷಯಕ್ಕೆ ಬಂದಾಗ ಇವರಿಬ್ಬರ ಸಮ್ಮಿಲನವು ಜ್ಞಾನ ಮತ್ತು ಸಂಪತ್ತಿನ ಒಂದು ಅಮೃತ ಯೋಗವನ್ನು ಸೃಷ್ಟಿಸುತ್ತದೆ. ಅಂದರೆ ನೀವು ಗಳಿಸುವ ಸಂಪತ್ತಿಗೆ ದೇವಗುರುವಿನ ಧರ್ಮದ ರಕ್ಷಣೆ ಸಿಗುತ್ತದೆ. ನಿಮ್ಮ ಬುದ್ಧಿವಂತಿಕೆಯೇ ನಿಮಗೆ ಹಣ ತಂದುಕೊಡಲು ಆರಂಭಿಸುತ್ತದೆ. ಈ ಸಂಚಾರ ಯಾರಿಗೆ ವರದಾನ? ಈ ನಕ್ಷತ್ರ ಸಂಚಾರವು ಪ್ರಮುಖವಾಗಿ 3 ರೀತಿಯ ಜನರಿಗೆ ಸಂಜೀವಿನಿಯಾಗಲಿದೆ. ಮೊದಲನೆಯದಾಗಿ, ಯಾರೆಲ್ಲ ಕಳೆದ ಕೆಲವು ತಿಂಗಳುಗಳಿಂದ ತೀವ್ರವಾದ ಸಾಲದ ಸುಳಿಗೆ ಸಿಲುಕಿ ಸಾಲ ತೀರಿಸಲಾಗದೆ ನಿದ್ದೆಯಿಲ್ಲದೆ ರಾತ್ರಿಗಳನ್ನು ಕಳೆಯುತ್ತಿದ್ದೀರೋ ಅವರಿಗೆ ಹಣಕಾಸು ಹರಿದು ಬರಲು ಹೊಸ ದಾರಿಗಳು ಮುಕ್ತವಾಗಲಿವೆ. ಎರಡನೆಯದಾಗಿ, ವ್ಯಾಪಾರದಲ್ಲಿ ನಷ್ಟ ಅನುಭವಿಸಿ ಹೂಡಿಕೆ ಮಾಡಿದ ಹಣ ಸಿಲುಕಿಕೊಂಡಿದ್ದರೆ ಆ ಹಣ ಅನಿರೀಕ್ಷಿತವಾಗಿ ಮರಳಿ ಬರುವ ಯೋಗ ಈ ಅವಧಿಯಲ್ಲಿದೆ. ಮೂರನೆಯದಾಗಿ, ಕುಟುಂಬದಲ್ಲಿ ಅಥವಾ ದಾಂಪತ್ಯದಲ್ಲಿ ವಿರಸ ಉಂಟಾಗಿ ವಿಚ್ಛೇದನದವರೆಗೂ ಹೋಗಿದ್ದ ಸಂಬಂಧಗಳಲ್ಲಿ ಮರಳಿ ಪ್ರೀತಿ ಚಿಗುರೊಡೆಯಲಿದೆ. ಏಕೆಂದರೆ ಪುನರ್ವಸು ನಕ್ಷತ್ರದ ಗುಣವೇ ಅದು, ಕಳೆದು ಹೋದ ವೈಭವವನ್ನು, ಕಳೆದು ಹೋದ ನೆಮ್ಮದಿಯನ್ನು ಮರಳಿ ತಂದುಕೊಡುವುದು. ಹಾಗಾಗಿಯೇ ಜ್ಯೋತಿಷಿಗಳು ಈ ಬಾರಿಯ ಶುಕ್ರನ ನಕ್ಷತ್ರ ಬದಲಾವಣೆಯನ್ನು ಭಾಗ್ಯೋದಯದ ಸಮಯ ಎಂದು ಕರೆಯುತ್ತಿದ್ದಾರೆ. ಹಾಗಾದರೆ ಈ ಜ್ಞಾನ ಸಂಪತ್ತಿನ ಸಮ್ಮಿಲನದಿಂದ ಪ್ರತ್ಯಕ್ಷವಾಗಿ ತ್ರಿಗುಣ ಲಾಭ ಪಡೆಯಲಿರುವ ಆ 5 ಮಹಾ ಅದೃಷ್ಟವಂತ ರಾಶಿಗಳು ಯಾವುವು? ಪ್ರತಿಯೊಂದು ರಾಶಿಯವರ ಜೀವನ ಶೈಲಿ ಹೇಗೆ ಬದಲಾಗಲಿದೆ ಎಂಬುದನ್ನು ಈಗ ಒಂದೊಂದಾಗಿ ಸವಿಸ್ತಾರವಾಗಿ ನೋಡೋಣ ಬನ್ನಿ. ಕಟಕ ರಾಶಿ. ಬಂಧುಗಳೇ, ನಾವು ಮೊದಲನೆಯದಾಗಿ ನೋಡಲಿರುವ ಆ ಮಹಾ ಅದೃಷ್ಟದ ರಾಶಿ ಚಂದ್ರನ ಅಧಿಪತ್ಯವಿರುವ ಜಲತತ್ವದ ರಾಶಿಯಾದ ಕಟಕ ರಾಶಿ. ಶುಕ್ರನ ಈ ಪುನರ್ವಸು ನಕ್ಷತ್ರ ಸಂಚಾರವು ಕಟಕ ರಾಶಿಯವರ ಪಾಲಿಗೆ ಅದೃಷ್ಟದ ಹೊಸ ದಿಗಂತವನ್ನೇ ತೆರೆಯಲಿದೆ. ಬದಲಾಗುವ ನಿಮ್ಮ ಜೀವನ ಶೈಲಿ. ಕಟಕ ರಾಶಿಯವರೇ,
ಕಳೆದ ಕೆಲವು ದಿನಗಳಿಂದ ನಿಮಗೆ ತಿಳಿಯದಂತೆ ಒಂದು ರೀತಿಯ ಆಲಸ್ಯ, ಮಾನಸಿಕ ಒತ್ತಡ ಅಥವಾ ಸಮಾಜದಲ್ಲಿ ನಿಮ್ಮನ್ನು ಕಡೆಗಣಿಸುತ್ತಿದ್ದಾರೆ ಎನ್ನುವ ಭಾವನೆ ನಿಮ್ಮನ್ನು ಕಾಡುತ್ತಿತ್ತಲ್ಲವೇ? ಅದಕ್ಕೆಲ್ಲ ಈ ಮೇ 31ರಿಂದ ಜೂನ್ 12ರ ಅವಧಿಯಲ್ಲಿ ಪೂರ್ಣ ವಿರಾಮ ಬೀಳಲಿದೆ. ಸಮಾಜದಲ್ಲಿ ಮತ್ತು ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಗೌರವ, ಪ್ರತಿಷ್ಠೆ ಹಠಾತ್ತನೆ ಹೆಚ್ಚಾಗಲಿದೆ. ಇಲ್ಲಿಯವರೆಗೆ ನಿಮ್ಮ ಮಾತುಗಳನ್ನು ಯಾರು ನಿರ್ಲಕ್ಷಿಸುತ್ತಿದ್ದರೋ ಅವರೇ ಈಗ ನಿಮ್ಮ ಆಲೋಚನೆ ಮತ್ತು ನಿರ್ಧಾರಗಳಿಗೆ ತಲೆಬಾಗಲಿದ್ದಾರೆ. ಹಣಕಾಸಿನ ಹರಿವು ಉತ್ತಮವಾಗಿರುವುದರಿಂದ ನಿಮ್ಮ ದೈನಂದಿನ ಜೀವನ ಶೈಲಿಯಲ್ಲಿ ಭಾರಿ ಸುಧಾರಣೆ ಕಂಡುಬರಲಿದೆ. ಉದಾಹರಣೆಗೆ, ನೀವು ನಿಮ್ಮ ಮನೆಗೆ ಹೊಸ ಅತ್ಯಾಧುನಿಕ ಗೃಹೋಪಯೋಗಿ ವಸ್ತುಗಳನ್ನು, ಬ್ರ್ಯಾಂಡೆಡ್ ಬಟ್ಟೆಗಳನ್ನು ಖರೀದಿಸಬಹುದು ಅಥವಾ ನಿಮ್ಮ ಇಡೀ ಕುಟುಂಬದೊಂದಿಗೆ ಯಾವುದಾದರೂ ಐಷಾರಾಮಿ ಹೋಟೆಲ್ಗೆ ಭೇಟಿ ನೀಡಿ ಸಮಯ ಕಳೆಯುವ ಯೋಗವಿದೆ. ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿದ್ದ ಆಸ್ತಿ ಖರೀದಿ ಅಥವಾ ಹೊಸ ಬಿಸಿನೆಸ್ ಒಪ್ಪಂದಗಳಿಗೆ ಸಹಿ ಹಾಕಲು ಇದು ಅತ್ಯಂತ ಸುವರ್ಣ ಸಮಯ. ಈ ಅವಧಿಯಲ್ಲಿ ನೀವು ತೆಗೆದುಕೊಳ್ಳುವ ಧೈರ್ಯದ ನಿರ್ಧಾರಗಳು ನಿಮ್ಮ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕಲಿವೆ. ಉನ್ನತ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ಭವಿಷ್ಯ. ವಿದ್ಯಾರ್ಥಿಗಳಿಗೆ ಒಲಿಯುವ ವರದಾನ. ಈ ಅವಧಿಯು ಕಟಕ ರಾಶಿಯ ವಿದ್ಯಾರ್ಥಿಗಳ ಪಾಲಿಗೆ ಸಾಕ್ಷಾತ್ ಸರಸ್ವತಿ ದೇವಿಯ ಅನುಗ್ರಹ ಸಿಕ್ಕಂತೆ ಇರಲಿದೆ. ಜ್ಞಾನದ ಕಾರಕನಾದ ಗುರುಗ್ರಹದ ಪುನರ್ವಸು ನಕ್ಷತ್ರದಲ್ಲಿ ಸುಖಕಾರಕ ಶುಕ್ರನು ಸಂಚರಿಸುತ್ತಿರುವುದರಿಂದ ವಿದ್ಯಾರ್ಥಿಗಳಲ್ಲಿ ಹೊಸ ಉತ್ಸಾಹ, ಏಕಾಗ್ರತೆ ಮತ್ತು ಕ್ರಿಯೇಟಿವಿಟಿ ಹೆಚ್ಚಾಗಲಿದೆ. ಚಂಚಲಗೊಳ್ಳುತ್ತಿದ್ದ ನಿಮ್ಮ ಮನಸ್ಸು ಈಗ ಓದಿನ ಕಡೆಗೆ ಸ್ಥಿರವಾಗಿ ನಿಲ್ಲುತ್ತದೆ. ಉದಾಹರಣೆಗೆ, ನೀವೇನಾದರೂ ಭಾರತದ ಅತ್ಯಂತ ಪ್ರತಿಷ್ಠಿತ ಸಂಸ್ಥೆಗಳಾದ IIM, IIT ಅಥವಾ ಪ್ರಮುಖ ಕಲಾ ಮತ್ತು ಮ್ಯಾನೇಜ್ಮೆಂಟ್ ಕಾಲೇಜುಗಳಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಪ್ರವೇಶ ಪರೀಕ್ಷೆ ಬರೆದಿದ್ದರೆ ಈ ದಿನಗಳಲ್ಲಿ ನಿಮಗೆ ಅತ್ಯಂತ ಸಕಾರಾತ್ಮಕವಾದ ರಿಸಲ್ಟ್ ಸಿಗಲಿದೆ. ಇಷ್ಟೇ ಅಲ್ಲ, ಆರ್ಕಿಟೆಕ್ಚರ್, ಫ್ಯಾಷನ್ ಡಿಸೈನರ್, ಹೋಟೆಲ್ ಮ್ಯಾನೇಜ್ಮೆಂಟ್ ಅಥವಾ ಫೈನ್ ಆರ್ಟ್ಸ್ ಓದುತ್ತಿರುವ ಕಟಕ ರಾಶಿಯ ವಿದ್ಯಾರ್ಥಿಗಳಿಗೆ ತಮ್ಮ ಇಂಟರ್ನ್ಶಿಪ್ ಅಥವಾ ಪ್ರಾಜೆಕ್ಟ್ಗಳಲ್ಲಿ ದೊಡ್ಡ ಪ್ರಶಂಸೆ ಹಾಗೂ ಪ್ರಶಸ್ತಿಗಳು ದೊರೆಯುವ ಉದಾಹರಣೆಗಳು ಈ 13 ದಿನಗಳಲ್ಲಿ ಹೆಚ್ಚಾಗಿ ಕಂಡುಬರಲಿವೆ. ನಿಮ್ಮ ಶ್ರಮಕ್ಕೆ ತಕ್ಕಂತೆ ನೀವು ಬಯಸಿದ್ದಕ್ಕಿಂತಲೂ ಹೆಚ್ಚಿನ ಯಶಸ್ಸು ನಿಮ್ಮ ಕೈ ಸೇರಲಿದೆ. ವಿದೇಶಿ ಪ್ರಯಾಣ, MNC ಉದ್ಯೋಗ ಮತ್ತು ಜಂಟಿ ವ್ಯವಹಾರ. ವಿದೇಶಿ ಪ್ರಯಾಣ ಮತ್ತು ಉದ್ಯೋಗದ ಬಂಪರ್ ಯೋಗ. ಈಗ ಕಟಕ ರಾಶಿಯವರ ಉದ್ಯೋಗ ಮತ್ತು ವಿದೇಶಿ ಯೋಗದ ಬಗ್ಗೆ ಮಾತನಾಡುವುದಾದರೆ ಇದು ನಿಜಕ್ಕೂ ನಿಮಗೆ ಅದೃಷ್ಟದ ಕಾಲ ಎನ್ನಬಹುದು. ನೀವು ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕೆಲಸ ಮಾಡುತ್ತಿದ್ದರೆ ಅಥವಾ ವಿದೇಶಿ ಕ್ಲೈಂಟ್ಸ್ಗಳೊಂದಿಗೆ ಲಿಂಕ್ ಹೊಂದಿರುವ ಸಾಫ್ಟ್ವೇರ್, IT ರಂಗದಲ್ಲಿದ್ದರೆ ಈ 13 ದಿನಗಳಲ್ಲಿ ನಿಮ್ಮ ಕರಿಯರ್ ನೆಕ್ಸ್ಟ್ ಲೆವೆಲ್ಗೆ ತಲುಪಲಿದೆ. ಉದಾಹರಣೆಗೆ, ಕಳೆದ ಹಲವು ತಿಂಗಳುಗಳಿಂದ ವೀಸಾ ಸಮಸ್ಯೆಯಿಂದಾಗಿ ಅಥವಾ ಕಂಪನಿಯ ಬಜೆಟ್ ಕೊರತೆಯಿಂದಾಗಿ ನಿಮ್ಮ ವಿದೇಶಿ ಆನ್ಸೈಟ್ ಪ್ರವಾಸ ರದ್ದಾಗುತ್ತಿದ್ದರೆ ಈ ಅವಧಿಯಲ್ಲಿ ಹಠಾತ್ತನೆ ಆ ಅಡೆತಡೆಗಳು ದೂರವಾಗಿ ನಿಮ್ಮ ಕೈಗೆ ನೇರವಾಗಿ ವಿದೇಶ ಪ್ರಯಾಣದ ಆಫರ್ ಲೆಟರ್ ಮತ್ತು ಕನ್ಫರ್ಮೇಷನ್ ಮೇಲ್ ಬರಲಿದೆ. ಇನ್ನು ರಫ್ತು ಮತ್ತು ಆಮದು ವ್ಯವಹಾರ ಮಾಡುವವರಿಗೆ ಅಥವಾ ವಿದೇಶಿ ಹೂಡಿಕೆದಾರರೊಂದಿಗೆ ಜಂಟಿ ವ್ಯವಹಾರ ಮಾಡಲು ಬಯಸುವ ಉದ್ಯಮಿಗಳಿಗೆ ಈ ಸಮಯ ಅತ್ಯಂತ ಲಾಭದಾಯಕವಾಗಿರುತ್ತದೆ. ಹೊಸ ಅಂತಾರಾಷ್ಟ್ರೀಯ ಡೀಲ್ಗಳು ಅಂತಿಮಗೊಂಡು ದೊಡ್ಡ ಮಟ್ಟದ ಮುಂಗಡ ಹಣ ನಿಮ್ಮ ಬ್ಯಾಂಕ್ ಖಾತೆ ಸೇರಲಿದೆ. ನವವಿವಾಹಿತ ಕಟಕ ರಾಶಿಯವರಾಗಿದ್ದರೆ ಸಂಗಾತಿಯೊಂದಿಗೆ ವಿದೇಶಕ್ಕೆ ಸುಂದರ ಹನಿಮೂನ್ ಅಥವಾ ಪ್ರವಾಸ ಕೈಗೊಳ್ಳುವ ಕನಸು ಕೂಡ ಈ ಸಮಯದಲ್ಲಿ ನನಸಾಗುವ ಸಕಲ ಲಕ್ಷಣಗಳಿವೆ. ಒಟ್ಟಾರೆಯಾಗಿ ಹೇಳುವುದಾದರೆ ಕಟಕ ರಾಶಿಯವರೇ, ಈ ಶುಕ್ರನ ನಕ್ಷತ್ರ ಸಂಚಾರವು ನಿಮ್ಮ ಇಡೀ ಜೀವನದ ದಿಕ್ಕನ್ನು ಬದಲಾಯಿಸಿ ಪ್ರತಿಯೊಂದು ರಂಗದಲ್ಲೂ ವಿಜಯಮಾಲೆಯನ್ನು ತೊಡಿಸಲಿದೆ. ಈ ಅದ್ಭುತ ಅವಕಾಶವನ್ನು ಯಾವುದೇ ಕಾರಣಕ್ಕೂ ಕೈಚೆಲ್ಲಬೇಡಿ. ಮೇಷರಾಶಿ ಬಂಧುಗಳೇ, ಕಟಕ ರಾಶಿಯ ಅದ್ಭುತ ಫಲಗಳನ್ನು ತಿಳಿದ ನಂತರ ನಾವು ಎರಡನೆಯದಾಗಿ ನೋಡಲಿರುವ ಆ ಮಹಾ ಅದೃಷ್ಟದ ರಾಶಿ ಮಂಗಳನ ಅಧಿಪತ್ಯವಿರುವ ಅಗ್ನಿತತ್ವದ ರಾಶಿಯಾದ ಮೇಷರಾಶಿ. ಮೇಷರಾಶಿಯವರೇ, ದೇವಗುರು ಬೃಹಸ್ಪತಿಯ ಪುನರ್ವಸು ನಕ್ಷತ್ರಕ್ಕೆ ಶುಕ್ರನು ಪ್ರವೇಶಿಸುತ್ತಿದ್ದಂತೆ ನಿಮ್ಮ ಜೀವನದಲ್ಲಿ ದೀರ್ಘಕಾಲದಿಂದ ಮುಚ್ಚಿದ್ದ ಭಾಗ್ಯದ ಬಾಗಿಲು ಈಗ ಸಂಪೂರ್ಣವಾಗಿ ತೆರೆಯಲಿದೆ. ಬದಲಾಗುವ ನಿಮ್ಮ ಜೀವನ ಶೈಲಿ. ಮೇಷರಾಶಿಯವರ ದೈನಂದಿನ ಜೀವನದಲ್ಲಿ ಈ 13 ದಿನಗಳಲ್ಲಿ ಐಷಾರಾಮಿ ವಸ್ತುಗಳ ಸೇರ್ಪಡೆಯಾಗಲಿದೆ. ಇಲ್ಲಿಯವರೆಗೆ ಭೂಮಿ, ಸೈಟು ಅಥವಾ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಿಸಿದಂತೆ ಕೋರ್ಟ್ ಕಚೇರಿ ಅಲಿಯುತ್ತಿದ್ದವರಿಗೆ
ದೀರ್ಘಕಾಲದ ತಲೆನೋವಾಗಿದ್ದ ಆಸ್ತಿ ಸಮಸ್ಯೆಗಳು ಹಠಾತ್ತನೆ ಪರಸ್ಪರ ಮಾತುಕತೆಯ ಮೂಲಕ ಅಥವಾ ಕಾನೂನುಬದ್ಧವಾಗಿ ನಿಮ್ಮ ಪರವಾಗಿ ಬಗೆಹರಿಯಲಿವೆ. ನೀವು ಸ್ವಂತ ಮನೆ ಕಟ್ಟಲು ಯೋಚಿಸುತ್ತಿದ್ದರೆ ಅಥವಾ ನಿಮ್ಮ ಕನಸಿನ ಐಷಾರಾಮಿ ಕಾರು ಅಥವಾ ಬೈಕ್ ಖರೀದಿಸಬೇಕೆಂದು ಹಂಬಲಿಸುತ್ತಿದ್ದರೆ ಅದಕ್ಕೆ ಬೇಕಾದ ಹಣಕಾಸಿನ ನೆರವು ಸಿಗಲಿದ್ದು ಖರೀದಿ ಯೋಗ ಕೂಡಿಬರಲಿದೆ. ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇರಲಿದ್ದು ನಿಮ್ಮ ಯೋಜನೆಗಳನ್ನು ಸದ್ಯಕ್ಕೆ ರಹಸ್ಯವಾಗಿಟ್ಟರೆ ನೀವು ದೊಡ್ಡ ಯಶಸ್ಸನ್ನು ಕಾಣಬಹುದು. ಇನ್ನು ನವವಿವಾಹಿತ ಮೇಷರಾಶಿಯ ದಂಪತಿಗಳಾಗಿದ್ದರೆ ನಿಮ್ಮ ಮನೆಗೆ ಪುಟ್ಟ ಅತಿಥಿಯ ಆಗಮನದ ಸಿಹಿ ಸುದ್ದಿ ಅಥವಾ ಸಂತಾನ ಭಾಗ್ಯದ ದಿವ್ಯ ಆಶೀರ್ವಾದ ಸಿಗುವ ಸಾಧ್ಯತೆ ಈ ಅವಧಿಯಲ್ಲಿ ಅತ್ಯಂತ ದಟ್ಟವಾಗಿದೆ. ಉನ್ನತ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ಭವಿಷ್ಯ. ವಿದ್ಯಾರ್ಥಿಗಳಿಗೆ ಅದ್ಭುತ ಯಶಸ್ಸು. ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ಈ ನಕ್ಷತ್ರ ಸಂಚಾರವು ಶೈಕ್ಷಣಿಕ ರಂಗದಲ್ಲಿ ಒಂದು ಮೈಲಿಗಲ್ಲಾಗಲಿದೆ. ನೀವು ಕಷ್ಟಪಟ್ಟು ಓದಿದ್ದಕ್ಕೆ ಈಗ ಸೂಕ್ತ ಫಲಿತಾಂಶ ಸಿಗುವ ಸಮಯ. ಪರೀಕ್ಷೆಗಳಲ್ಲಿ ನೀವು ನಿರೀಕ್ಷಿಸಿದ್ದಕ್ಕಿಂತಲೂ ಹೆಚ್ಚಿನ ಅಂಕಗಳನ್ನು ಮತ್ತು ಶ್ರೇಯಾಂಕವನ್ನು ಪಡೆದು ಎಲ್ಲರನ್ನೂ ಆಶ್ಚರ್ಯಚಕಿತಗೊಳಿಸಲಿದ್ದೀರಿ. ಉದಾಹರಣೆಗೆ ಬ್ಯಾಂಕಿಂಗ್, ಕೆಎಎಸ್, ಐಎಎಸ್ ಅಥವಾ ಯಾವುದೇ ಸರ್ಕಾರಿ ಉದ್ಯೋಗದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗುತ್ತಿರುವ ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ಈ ಅವಧಿಯಲ್ಲಿ ಪರೀಕ್ಷೆ ಬರೆಯಲು ಅಥವಾ ಮುಖ್ಯ ಸಂದರ್ಶನಗಳನ್ನು ಎದುರಿಸಲು ಅದ್ಭುತವಾದ ಧೈರ್ಯ ಮತ್ತು ಆತ್ಮವಿಶ್ವಾಸ ಮೂಡಲಿದೆ. ನಿಮ್ಮ ಬುದ್ಧಿಶಕ್ತಿ ಎಷ್ಟು ಚುರುಕಾಗಲಿದೆ ಎಂದರೆ ಕಷ್ಟಕರವಾದ ವಿಷಯಗಳು ನಿಮಗೆ ಸುಲಭವಾಗಿ ಅರ್ಥವಾಗಲಿವೆ. ಶಿಕ್ಷಕರಿಂದ ಮತ್ತು ಹಿರಿಯರಿಂದ ನಿಮಗೆ ಸಂಪೂರ್ಣ ಪ್ರೋತ್ಸಾಹ ಸಿಗಲಿದೆ. ವಿದೇಶಿ ಪ್ರಯಾಣ, ವೀಸಾ ಮತ್ತು ಗ್ರೀನ್ ಕಾರ್ಡ್ ಯೋಗ. ವಿದೇಶಿ ಪ್ರಯಾಣ ಮತ್ತು ಗ್ರೀನ್ ಕಾರ್ಡ್ ಸಿಹಿ ಸುದ್ದಿ. ಈಗ ಮೇಷರಾಶಿಯವರ ವಿದೇಶಿ ಪ್ರಯಾಣದ ಯೋಗದ ಬಗ್ಗೆ ಮಾತನಾಡುವುದಾದರೆ ಯಾರೆಲ್ಲ ಉನ್ನತ ವ್ಯಾಸಂಗಕ್ಕಾಗಿ ಅಮೆರಿಕ, ಕೆನಡಾ, ಯುಕೆ ಅಥವಾ ಆಸ್ಟ್ರೇಲಿಯಾದಂತಹ ದೇಶಗಳಿಗೆ ಹೋಗಲು ಹಗಲಿರುಳು ಶ್ರಮಿಸುತ್ತಿದ್ದೀರೋ ಅವರಿಗೆ ಈ 13 ದಿನಗಳು ಅತ್ಯಂತ ಆಶಾದಾಯಕವಾಗಿರಲಿವೆ. ಇಲ್ಲಿಯವರೆಗೆ ವೀಸಾ ರಿಜೆಕ್ಟ್ ಆಗಿದ್ದರೂ ಈ ಅವಧಿಯಲ್ಲಿ ನಿಮ್ಮ ವೀಸಾ ಪ್ರಕ್ರಿಯೆಗಳು ಯಾವುದೇ ಅಡೆತಡೆ ಇಲ್ಲದೆ ಅತ್ಯಂತ ಸುಲಭವಾಗಿ ಮುಗಿದು ನಿಮ್ಮ ಕೈ ಸೇರಲಿವೆ. ಉದಾಹರಣೆಗೆ ಈಗಾಗಲೇ ವಿದೇಶದಲ್ಲಿ ಉದ್ಯೋಗ ಮಾಡುತ್ತಿದ್ದು ಅಲ್ಲಿನ ಕಾಯಂ ಪೌರತ್ವ ಅಂದರೆ ಗ್ರೀನ್ ಕಾರ್ಡ್ ಅಥವಾ PR ಅಂದರೆ ಪರ್ಮನೆಂಟ್ ರೆಸಿಡೆನ್ಸಿಗಾಗಿ ಅರ್ಜಿ ಸಲ್ಲಿಸಿ ಕಾಯುತ್ತಿದ್ದ ಮೇಷರಾಶಿಯವರಿಗೆ ತಮ್ಮ ಆಪ್ತ ಸ್ನೇಹಿತರ ಮೂಲಕ, ಸಂಬಂಧಿಕರ ಮೂಲಕ ಅಥವಾ ಅಧಿಕೃತ ಏಜೆನ್ಸಿಗಳ ಮೂಲಕ ಅತ್ಯಂತ ಹರ್ಷದಾಯಕ ಸುದ್ದಿ ಬರಲಿದೆ. ವಿದೇಶಿ ಕಂಪನಿಗಳಿಂದ ಪ್ರಾಯೋಜಕತ್ವ ಸಿಗುವ ಸಾಧ್ಯತೆಯೂ ಹೆಚ್ಚಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಮೇಷರಾಶಿಯವರೇ, ಶುಕ್ರನ ಈ ನಕ್ಷತ್ರ ಸಂಚಾರವು ನಿಮ್ಮ ದಾರಿಯಲ್ಲಿದ್ದ ಎಲ್ಲ ಮುಳ್ಳುಗಳನ್ನು ತೆಗೆದು ಯಶಸ್ಸಿನ ರಾಜಮಾರ್ಗವನ್ನು ಸೃಷ್ಟಿಸಲಿದೆ. ಸಿಕ್ಕ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಳ್ಳಿ. ಮಿಥುನ ರಾಶಿ. ಬಂಧುಗಳೇ, ನಮ್ಮ ಈ ಪಟ್ಟಿಯಲ್ಲಿರುವ 3ನೆಯ ಮಹಾ ಅದೃಷ್ಟದ ರಾಶಿ ಬುಧನ ಅಧಿಪತ್ಯವಿರುವ ಬುದ್ಧಿವಂತಿಕೆಯ ರಾಶಿಯಾದ ಮಿಥುನ ರಾಶಿ. ಶುಕ್ರನು ತನ್ನ ನಕ್ಷತ್ರವನ್ನು ಬದಲಾಯಿಸಿ ದೇವಗುರುವಿನ ಪುನರ್ವಸು ನಕ್ಷತ್ರಕ್ಕೆ ಬರುತ್ತಿದ್ದಂತೆ ಮಿಥುನ ರಾಶಿಯವರ ಜೀವನದಲ್ಲಿ ಧನಲಾಭ ಮತ್ತು ಪ್ರಗತಿಯ ವೇಗ ದುಪ್ಪಟ್ಟಾಗಲಿದೆ. ಬದಲಾಗುವ ನಿಮ್ಮ ಜೀವನ ಶೈಲಿ. ಮಿಥುನ ರಾಶಿಯವರೇ, ಈ ಅವಧಿಯಲ್ಲಿ ನಿಮ್ಮ ಅತ್ಯಂತ ದೊಡ್ಡ ಶಕ್ತಿ ಎಂದರೆ ಅದು ನಿಮ್ಮ ಮಾತಿನ ಶೈಲಿ. ನಿಮ್ಮ ರಾಶಿಯಾಧಿಪತಿ ಬುಧನಿಗೆ ಶುಕ್ರನು ಪರಮ ಮಿತ್ರನಾಗಿರುವುದರಿಂದ ನಿಮ್ಮ ವಾಕ್ಚಾತುರ್ಯ ಮತ್ತು ಚಾಣಾಕ್ಷತನ ಗಗನಕ್ಕೇರಲಿದೆ. ಎಂತಹ ಕಠಿಣ ಪರಿಸ್ಥಿತಿಯನ್ನಾಗಲಿ, ಕಚೇರಿಯಲ್ಲಿ ಉಂಟಾಗುವ ದೊಡ್ಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳನ್ನಾಗಲಿ ನಿಮ್ಮ ಮಧುರವಾದ ಮಾತುಗಳ ಮೂಲಕವೇ ಅತ್ಯಂತ ಸುಲಭವಾಗಿ ನಿಭಾಯಿಸಿ ಎಲ್ಲರ ಮನಸ್ಸು ಗೆಲ್ಲುತ್ತೀರಿ. ಇನ್ನು ಉದ್ಯೋಗಸ್ಥರ ಜೀವನ ಶೈಲಿ ಸಂಪೂರ್ಣ ಬದಲಾಗಲಿದೆ. ಕಚೇರಿಯಲ್ಲಿ ದೀರ್ಘಕಾಲದಿಂದ ಕಾಯುತ್ತಿದ್ದ ಬಡ್ತಿ ಹಾಗೂ ಸಂಬಳ ಹೆಚ್ಚಳದ ಆರ್ಡರ್ ಕಾಪಿ ಈ 13 ದಿನಗಳಲ್ಲಿ ನಿಮ್ಮ ಕೈ ಸೇರಲಿದೆ. ಉನ್ನತ ಅಧಿಕಾರಿಗಳೊಂದಿಗೆ ನಿಮ್ಮ ಬಾಂಧವ್ಯ ಮತ್ತಷ್ಟು ಬಲಗೊಳ್ಳಲಿದೆ. ವೈಯಕ್ತಿಕ ಜೀವನದ ಬಗ್ಗೆ ಹೇಳುವುದಾದರೆ ಪ್ರೇಮಿಗಳಿಗೆ ಇದು ಅತ್ಯಂತ ಶುಭ ಕಾಲ. ನೀವು ಪ್ರೀತಿಸಿದವರನ್ನು ಮದುವೆಯಾಗಲು ಮನೆಯವರ ಮುಂದೆ ಪ್ರಸ್ತಾಪ ಇಟ್ಟರೆ ಈ ಸಮಯದಲ್ಲಿ ಪೋಷಕರಿಂದ ಗ್ರೀನ್ ಸಿಗ್ನಲ್ ಸಿಗಲಿದೆ. ಕುಟುಂಬದಲ್ಲಿ ಮದುವೆಯ ಸನ್ಮಾನಗಳು ನಿಶ್ಚಯವಾಗಲಿವೆ. ಆದರೆ ನೆನಪಿಡಿ, ಈ ಶುಭ ಫಲಗಳ ನಡುವೆ ನಿಮ್ಮ ತಂದೆ ತಾಯಿಯ ಆರೋಗ್ಯದ ಕಡೆಗೆ ಸ್ವಲ್ಪ ಜಾಗರೂಕರಾಗಿರುವುದು ಮತ್ತು ನಿಯಮಿತ ತಪಾಸಣೆ ಮಾಡಿಸುವುದು ಅತ್ಯಗತ್ಯ. ಸೃಜನಶೀಲ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ಭವಿಷ್ಯ. ಕ್ರಿಯೇಟಿವ್ ವಿದ್ಯಾರ್ಥಿಗಳಿಗೆ ದೊಡ್ಡ ವೇದಿಕೆ. ಮಿಥುನ ರಾಶಿಯ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ
ಸೃಜನಶೀಲ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡಿರುವವರಿಗೆ ಈ ಸಮಯ ಒಂದು ಸುವರ್ಣಾವಕಾಶ. ನೀವು ಸಿನಿಮಾ ರಂಗ, ಜರ್ನಲಿಸಂ, ಮಾಧ್ಯಮ, ಅನಿಮೇಷನ್, ಗ್ರಾಫಿಕ್ ಡಿಸೈನಿಂಗ್ ಅಥವಾ ಫ್ಯಾಷನ್ ಡಿಸೈನಿಂಗ್ ಓದುತ್ತಿದ್ದರೆ ಶುಕ್ರ ಮತ್ತು ಗುರುವಿನ ಈ ನಕ್ಷತ್ರ ಬಲದಿಂದ ನಿಮ್ಮ ಕ್ರಿಯೇಟಿವಿಟಿ ಜಗತ್ತಿಗೆ ತಿಳಿಯಲಿದೆ. ಉದಾಹರಣೆಗೆ, ನೀವು ಕಾಲೇಜು ಮಟ್ಟದಲ್ಲಿ ಯಾವುದಾದರೂ ಶಾರ್ಟ್ ಫಿಲ್ಮ್ ಮಾಡಿದ್ದರೆ, ಆರ್ಟ್ ಎಕ್ಸಿಬಿಷನ್ ಆಯೋಜಿಸಿದ್ದರೆ ಅಥವಾ ಹೊಸ ಫ್ಯಾಷನ್ ಲೈನ್ ಡಿಸೈನ್ ಮಾಡಿದ್ದರೆ ಅದಕ್ಕೆ ದೊಡ್ಡ ಮಟ್ಟದ ಪ್ರಶಂಸೆ ಹಾಗೂ ಹೊಸ ಪ್ರಾಯೋಜಕರು ಸಿಗಲಿದ್ದಾರೆ. ದೊಡ್ಡ ದೊಡ್ಡ ಮೀಡಿಯಾ ಹೌಸ್ಗಳಿಂದ ಅಥವಾ ಕಂಪನಿಗಳಿಂದ ನಿಮಗೆ ನೇರವಾಗಿ ಇಂಟರ್ನ್ಶಿಪ್ ಮತ್ತು ಉದ್ಯೋಗದ ಆಫರ್ಗಳು ಬರಲಿವೆ. ನಿಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಒಂದು ಅದ್ಭುತವಾದ ವೇದಿಕೆ ಈ ಸಮಯದಲ್ಲಿ ಸೃಷ್ಟಿಯಾಗಲಿದೆ. ವಿದೇಶಿ ವ್ಯಾಪಾರ ಮತ್ತು ಗಲ್ಫ್, ಯುರೋಪ್ ದೇಶಗಳ ಸಂಪರ್ಕ. ವಿದೇಶಿ ವ್ಯಾಪಾರದಲ್ಲಿ ಭಾರಿ ಧನಲಾಭ. ಮಿಥುನ ರಾಶಿಯ ವ್ಯಾಪಾರಸ್ಥರಿಗೆ ಹಾಗೂ ಉದ್ಯಮಿಗಳಿಗೆ ಈ 13 ದಿನಗಳ ಅವಧಿ ಕೈತುಂಬ ಸಂಪಾದನೆ ತಂದುಕೊಡಲಿದೆ. ವ್ಯಾಪಾರದ ನಿಮಿತ್ತ ನೀವು ಕೈಗೊಳ್ಳುವ ಪ್ರತಿಯೊಂದು ವಿದೇಶ ಪ್ರವಾಸವೂ 100% ಯಶಸ್ವಿಯಾಗಲಿವೆ. ಉದಾಹರಣೆಗೆ, ನೀವೇನಾದರೂ ವಿದೇಶಿ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದ್ದರೆ ಅಥವಾ ಗಲ್ಫ್ ರಾಷ್ಟ್ರಗಳಾದ ದುಬೈ, ಕುವೈತ್, ಸೌದಿ ಅರೇಬಿಯಾ ಹಾಗೂ ಯುರೋಪಿಯನ್ ದೇಶಗಳೊಂದಿಗೆ ಎಕ್ಸ್ಪೋರ್ಟ್, ಇಂಪೋರ್ಟ್, ಟೆಕ್ಸ್ಟೈಲ್ಸ್ ಅಥವಾ ಮಸಾಲೆ ಪದಾರ್ಥಗಳ ಬಿಸಿನೆಸ್ ಹೊಂದಿದ್ದರೆ ನಿಮ್ಮ ಆರ್ಡರ್ಗಳು ಹಠಾತ್ತನೆ ಹೆಚ್ಚಾಗಲಿವೆ. ನಿಮ್ಮ ಲಾಭದ ಪ್ರಮಾಣ ದುಪ್ಪಟ್ಟಾಗಲಿದೆ. ವಿದೇಶದಲ್ಲಿ ಹೊಸ ಬ್ರಾಂಚ್ ಅಥವಾ ಕಚೇರಿಯನ್ನು ತೆರೆಯಲು ಯೋಚಿಸುತ್ತಿರುವ ಮಿಥುನ ರಾಶಿಯವರಿಗೆ ಜಂಟಿ ಹೂಡಿಕೆದಾರರು ಸುಲಭವಾಗಿ ಸಿಗಲಿದ್ದಾರೆ. ಈ ಸಮಯದಲ್ಲಿ ಹರಿದು ಬರುವ ವಿದೇಶಿ ಹಣ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಗಣನೀಯವಾಗಿ ಹೆಚ್ಚಿಸಲಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ, ಮಿಥುನ ರಾಶಿಯವರೇ, ಬುದ್ಧಿವಂತಿಕೆಗೆ ಸರಿಯಾದ ಆರ್ಥಿಕ ಬಲ ಸಿಗುವ ಅದ್ಭುತ ಕಾಲವಿದು. ಯಾವುದೇ ಅವಕಾಶ ಬಂದರೂ ಹಿಂಜರಿಯದೆ ಮುನ್ನುಗ್ಗಿ ಯಶಸ್ಸು ನಿಮ್ಮದಾಗಲಿದೆ. ಸಿಂಹರಾಶಿ ಬಂಧುಗಳೇ, ಈಗ ನಾವು ನಮ್ಮ ಇಂದಿನ ವಿಡಿಯೋದ ಅತ್ಯಂತ ಪ್ರಮುಖ ಹಾಗೂ ಥಂಬ್ನೇಲ್ನಲ್ಲಿ ನೀವು ನೋಡಿದ ಮಹಾ ಅದೃಷ್ಟದ ರಾಶಿಯ ಬಗ್ಗೆ ತಿಳಿಯೋಣ. ಅದೇ ನವಗ್ರಹಗಳ ರಾಜನಾದ ಸೂರ್ಯನ ಅಧಿಪತ್ಯವಿರುವ ಸಿಂಹರಾಶಿ. ಶುಕ್ರನ ಈ ನಕ್ಷತ್ರ ಸಂಚಾರವು ಸಿಂಹರಾಶಿಯವರ ಜೀವನದಲ್ಲಿ ಅತ್ಯಂತ ರೋಮಾಂಚಕ ಹಾಗೂ ಹಠಾತ್ ತಿರುವುಗಳನ್ನು ತರಲಿದೆ. ಬದಲಾಗುವ ನಿಮ್ಮ ಜೀವನ ಶೈಲಿ ಮತ್ತು ಎಚ್ಚರಿಕೆಗಳು. ಸಿಂಹರಾಶಿಯವರೇ, ಈ ಅವಧಿಯಲ್ಲಿ ನಿಮ್ಮ ಆತ್ಮವಿಶ್ವಾಸ ಮತ್ತು ನಾಯಕತ್ವದ ಗುಣ ದೂರ್ಮಡಿಯಾಗಲಿದೆ. ಸಮಾಜದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದ್ದು, ಜನರನ್ನು ಆಕರ್ಷಿಸುವ ಶಕ್ತಿ ನಿಮಗೆ ಸಿಗಲಿದೆ. ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಸಮಯದಲ್ಲಿ ನೀವು ಅತ್ಯಂತ ಪ್ರಮುಖವಾದ ಒಂದು ನಿಯಮವನ್ನು ಪಾಲಿಸಬೇಕು. ಅದೇ ಗೌಪ್ಯತೆ. ನೀವು ಯಾವುದೇ ಹೊಸ ಕೆಲಸ ಅಥವಾ ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ಆ ಭವಿಷ್ಯದ ಯೋಜನೆಗಳನ್ನು ಸಂಪೂರ್ಣವಾಗಿ ರಹಸ್ಯವಾಗಿಡಿ. ಏಕೆಂದರೆ ನಿಮ್ಮ ಯಶಸ್ಸನ್ನು ಸಹಿಸದ ಕೆಲವು ಗುಪ್ತ ಶತ್ರುಗಳು ನಿಮ್ಮನ್ನು ಕೆಳಕ್ಕೆ ಕೆಡವಲು ಅಥವಾ ನಿಮ್ಮ ಹೆಸರನ್ನು ಹಾಳು ಮಾಡಲು ಹೊಂಚು ಹಾಕುತ್ತಿರುತ್ತಾರೆ. ನಿಮ್ಮ ಯೋಜನೆಗಳು ಯಶಸ್ವಿಯಾದ ನಂತರವೇ ಅದನ್ನು ಜಗತ್ತಿಗೆ ತಿಳಿಸಿ. ಇನ್ನು ವೈಯಕ್ತಿಕ ಜೀವನದ ಬಗ್ಗೆ ಹೇಳುವುದಾದರೆ, ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಈಗೋ ಅಥವಾ ಭಿನ್ನಾಭಿಪ್ರಾಯಗಳು ಮೂಡದಂತೆ ಸಂಗಾತಿಯನ್ನು ಪ್ರೀತಿಯಿಂದ ನಡೆಸಿಕೊಳ್ಳಿ. ಆರೋಗ್ಯದ ದೃಷ್ಟಿಯಿಂದ ಹೆಚ್ಚುತ್ತಿರುವ ಬೇಸಿಗೆಯ ಪ್ರಭಾವ ಹಾಗೂ ಶುಕ್ರನ ಉಷ್ಣಾಂಶದಿಂದಾಗಿ ಕಣ್ಣಿನ ಉರಿ, ಇನ್ಫೆಕ್ಷನ್ ಅಥವಾ ದೇಹದ ಅತಿಯಾದ ಉಷ್ಣದ ತೊಂದರೆಗಳ ಬಗ್ಗೆ ಜಾಗರೂಕರಾಗಿರಿ. ದಿನನಿತ್ಯ ಸಾಕಷ್ಟು ನೀರು ಕುಡಿಯುವುದು ಉತ್ತಮ. ಸಂಶೋಧನೆ. ವೈದ್ಯಕೀಯ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ಭವಿಷ್ಯ. ಸಂಶೋಧನೆ ಮತ್ತು ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಕೀರ್ತಿ. ಸಿಂಹರಾಶಿಯ ವಿದ್ಯಾರ್ಥಿಗಳಿಗೆ ಈ ನಕ್ಷತ್ರ ಸಂಚಾರವು ಕಠಿಣ ಪರಿಶ್ರಮಕ್ಕೆ ತಕ್ಕ ಅತ್ಯುನ್ನತ ಫಲವನ್ನು ನೀಡಲಿದೆ. ವಿಶೇಷವಾಗಿ ಯಾರೆಲ್ಲ ವಿಜ್ಞಾನ, ತಂತ್ರಜ್ಞಾನ, PhD ಅಥವಾ ವೈದ್ಯಕೀಯ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯುತ್ತಿದ್ದೀರೋ ಅವರಿಗೆ ಈ ಸಮಯ ಅತ್ಯಂತ ಅದ್ಭುತವಾಗಿರಲಿದೆ. ಉದಾಹರಣೆಗೆ, ನೀವು ಯಾವುದಾದರೂ ಹೊಸ ವೈಜ್ಞಾನಿಕ ಪ್ರಾಜೆಕ್ಟ್ ಅಥವಾ ರಿಸರ್ಚ್ ಪೇಪರ್ ಸಿದ್ಧಪಡಿಸುತ್ತಿದ್ದರೆ ಈ ಅವಧಿಯಲ್ಲಿ ನಿಮ್ಮ ಆವಿಷ್ಕಾರಗಳಿಗೆ ಹಾಗೂ ಕಲ್ಪನೆಗಳಿಗೆ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಅಥವಾ ರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಮನ್ನಣೆ ಮತ್ತು ಪ್ರಶಸ್ತಿಗಳು ಸಿಗಲಿವೆ. ಫಾರ್ಮಸಿ, ಸರ್ಜರಿ ಅಥವಾ ಬಯೋಟೆಕ್ನಾಲಜಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ದೇಶದ ಪ್ರತಿಷ್ಠಿತ ಆಸ್ಪತ್ರೆ ಅಥವಾ ರಿಸರ್ಚ್ ಲ್ಯಾಬ್ಗಳಲ್ಲಿ ಕೆಲಸ ಮಾಡುವ ಸುವರ್ಣಾವಕಾಶ ಸಿಗಲಿದೆ. ಆದರೆ ನೆನಪಿಡಿ,
ಗ್ರಹಬಲ ಎಷ್ಟೇ ಚೆನ್ನಾಗಿದ್ದರೂ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಶಿಸ್ತು ಮಾತ್ರವೇ ನಿಮಗೆ ಶಾಶ್ವತ ಯಶಸ್ಸನ್ನು ತಂದುಕೊಡುತ್ತದೆ ಎಂಬುದನ್ನು ಮರೆಯಬೇಡಿ. ವಿದೇಶಿ ಉದ್ಯೋಗ ಮತ್ತು ಐಟಿ ರಂಗದ ಆನ್ಸೈಟ್ ಯೋಗ. ವಿದೇಶದಲ್ಲಿ ನೆಲೆಸುವ ಮತ್ತು ಆನ್ಸೈಟ್ ಉದ್ಯೋಗದ ಬಂಪರ್ ಅವಕಾಶ. ಸಿಂಹರಾಶಿಯವರ ಕರಿಯರ್ ಅಥವಾ ಉದ್ಯೋಗದ ದೃಷ್ಟಿಯಿಂದ ನೋಡುವುದಾದರೆ ಇದು ನಿಮ್ಮ ಕನಸು ನನಸಾಗುವ ಸಮಯ. ಯಾರೆಲ್ಲ ಸ್ವಂತ ಊರನ್ನು ಬಿಟ್ಟು ವಿದೇಶದಲ್ಲಿ ನೆಲೆಸಲು ಬಯಸುತ್ತಿದ್ದೀರೋ ಅಥವಾ ಅಲ್ಲಿ ಹೊಸ ಉದ್ಯೋಗದ ಹುಡುಕಾಟದಲ್ಲಿದ್ದೀರೋ ಅವರಿಗೆ ಈ 13 ದಿನಗಳಲ್ಲಿ ಇದ್ದ ಎಲ್ಲ ತಾಂತ್ರಿಕ ಅಡೆತಡೆಗಳು ನಿವಾರಣೆಯಾಗಿ ದಾರಿ ಸಂಪೂರ್ಣ ಸುಗಮವಾಗಲಿದೆ. ಉದಾಹರಣೆಗೆ ಐಟಿ, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಥವಾ ಗ್ಲೋಬಲ್ ಕನ್ಸಲ್ಟಿಂಗ್ ಕಂಪನಿಗಳಲ್ಲಿ ಕೆಲಸ ಮಾಡುತ್ತಿರುವ ಸಿಂಹರಾಶಿಯ ಉದ್ಯೋಗಿಗಳಿಗೆ ಕಚೇರಿಯಿಂದ ನೇರವಾಗಿ ಅಮೆರಿಕ, ಯುರೋಪ್ ಅಥವಾ ಸಿಂಗಾಪುರದಂತಹ ದೇಶಗಳಿಗೆ ಆನ್ಸೈಟ್ ಆಪರ್ಚುನಿಟಿ ಸಿಗುವ ಸಾಧ್ಯತೆ ತುಂಬ ಹೆಚ್ಚಾಗಿರುತ್ತದೆ. ನಿಮ್ಮ ಹಳೆಯ ಪ್ರಾಜೆಕ್ಟ್ಗಳ ಉತ್ತಮ ಪ್ರದರ್ಶನವನ್ನು ನೋಡಿ ಕಂಪನಿಯು ನಿಮ್ಮನ್ನು ವಿದೇಶಿ ಕ್ಲೈಂಟ್ಗಳನ್ನು ನಿಭಾಯಿಸಲು ಕಳುಹಿಸಿಕೊಡಬಹುದು. ಈ ಪ್ರಯಾಣವು ನಿಮ್ಮ ಕೆರಿಯರ್ ಗ್ರಾಫ್ ಅನ್ನು ಹಠಾತ್ತನೆ ಮೇಲಕ್ಕೆ ಕೊಂಡೊಯ್ಯಲಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಸಿಂಹರಾಶಿಯವರೇ, ಇದು ನಿಮಗೆ ಜಾಗರೂಕತೆಯಿಂದ ಹೆಜ್ಜೆ ಇಡುತ್ತಾ ಅನಿರೀಕ್ಷಿತ ಯಶಸ್ಸಿನ ಶಿಖರವನ್ನು ಏರುವಂತಹ ಸುವರ್ಣ ಕಾಲ. ಬಂದ ಅವಕಾಶವನ್ನು ರಹಸ್ಯವಾಗಿಟ್ಟುಕೊಂಡು ಬುದ್ಧಿವಂತಿಕೆಯಿಂದ ಬಳಸಿಕೊಳ್ಳಿ. ತುಲಾರಾಶಿ ಬಂಧುಗಳೇ, ಈಗ ನಾವು ನಮ್ಮ ಈ ಪಟ್ಟಿಯಲ್ಲಿರುವ ಕೊನೆಯ ಹಾಗೂ ಅತ್ಯಂತ ಪ್ರಭಾವಶಾಲಿ ಫಲಗಳನ್ನು ಪಡೆಯಲಿರುವ ರಾಶಿಯ ಬಗ್ಗೆ ತಿಳಿಯೋಣ. ಅದೇ ಸ್ವಯಂ ಶುಕ್ರ ಗ್ರಹದ ಅಧಿಪತ್ಯವಿರುವ ಸಮತೋಲನದ ಸಂಕೇತವಾದ ತುಲಾರಾಶಿ. ಶುಕ್ರನು ತನ್ನದೇ ಆದ ರಾಶಿಯವರಿಗೆ ಈ ನಕ್ಷತ್ರ ಸಂಚಾರದಲ್ಲಿ ಸಾಕ್ಷಾತ್ ಕಲ್ಪವೃಕ್ಷದಂತೆ ಬೇಡಿದ ವರವನ್ನು ನೀಡಲಿದ್ದಾನೆ. ಇದು ನಿಮಗೊಂದು ಸುವರ್ಣ ಕಾಲ ಎನ್ನಬಹುದು. ಬದಲಾಗುವ ನಿಮ್ಮ ಜೀವನ ಶೈಲಿ. ತುಲಾರಾಶಿಯವರೇ, ಈ 13 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಪವಾಡವೇ ನಡೆಯಲಿದೆ. ಇಲ್ಲಿಯವರೆಗೆ ಉದ್ಯೋಗ ಕ್ಷೇತ್ರದಲ್ಲಾಗಲಿ ಅಥವಾ ನಿಮ್ಮ ಸ್ವಂತ ಬಂಧುಗಳಲ್ಲಾಗಲಿ ನಿಮ್ಮನ್ನು ಯಾರು ದ್ವೇಷಿಸುತ್ತಿದ್ದರೋ, ನಿಮ್ಮನ್ನು ಕೆಳಗೆ ಬೀಳಿಸಲು ತೆರೆಮರೆಯಲ್ಲಿ ಸಂಚು ರೂಪಿಸುತ್ತಿದ್ದರೋ ಅಂತಹ ಶತ್ರುಗಳೇ ಈಗ ತಮ್ಮ ತಪ್ಪಿನ ಅರಿವಾಗಿ ನಿಮ್ಮ ಸಹಾಯಕ್ಕೆ ಧಾವಿಸಿ ಬರಲಿದ್ದಾರೆ. ನಿಮ್ಮ ವೈರಿಗಳೇ ಮಿತ್ರರಾಗುವ ಅದ್ಭುತ ಸಮಯವಿದು. ದೀರ್ಘಕಾಲದ ಶಾರೀರಿಕ ಆಲಸ್ಯ ಅಥವಾ ಆರೋಗ್ಯ ಸಮಸ್ಯೆಗಳು ದೂರವಾಗಿ ನೀವು ಅತ್ಯಂತ ಉತ್ಸಾಹದಿಂದ ಇರಲಿದ್ದೀರಿ. ದಾಂಪತ್ಯ ಜೀವನದಲ್ಲಿ ಪ್ರೀತಿ ಮತ್ತು ಮಧುರತೆ ಹೆಚ್ಚಾಗಲಿದೆ. ಸಂಗಾತಿಯೊಂದಿಗೆ ಇದ್ದ ಸಣ್ಣಪುಟ್ಟ ಅಸಮಾಧಾನಗಳು ಕರಗಿ ಹೋಗಲಿವೆ. ಇನ್ನು ಹೆತ್ತವರಿಗೆ ತಮ್ಮ ಮಕ್ಕಳ ವಿದ್ಯಾಭ್ಯಾಸ, ನೌಕರಿ ಅಥವಾ ಮದುವೆಗೆ ಸಂಬಂಧಿಸಿದಂತೆ ಇದ್ದ ದೊಡ್ಡ ತಲೆನೋವು ಹಾಗೂ ಚಿಂತೆಗಳು ಸಂಪೂರ್ಣವಾಗಿ ನಿವಾರಣೆಯಾಗಲಿವೆ. ನೀವೇನಾದರೂ ಸ್ವಂತ ಉದ್ಯಮ ಅಥವಾ ಹೊಸ ಸ್ಟಾರ್ಟಪ್ ಆರಂಭಿಸಲು ಯೋಚಿಸುತ್ತಿದ್ದರೆ ಹೆಚ್ಚು ಯೋಚನೆ ಮಾಡಬೇಡಿ. ತಕ್ಷಣ ನಿರ್ಧಾರ ತೆಗೆದುಕೊಂಡು ಮುನ್ನುಗ್ಗಿ. ಯಶಸ್ಸು ನಿಶ್ಚಿತ. ಕಾನೂನು, ಬ್ಯಾಂಕಿಂಗ್ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ಭವಿಷ್ಯ. ಸ್ಪರ್ಧಾತ್ಮಕ ಪರೀಕ್ಷೆಯ ವಿದ್ಯಾರ್ಥಿಗಳಿಗೆ ಮಹಾ ವಿಜಯ. ತುಲಾರಾಶಿಯ ವಿದ್ಯಾರ್ಥಿಗಳಿಗೆ, ಅದರಲ್ಲೂ ವಿಶೇಷವಾಗಿ ವೃತ್ತಿಪರ ಮತ್ತು ದೇಶದ ಉನ್ನತ ಹುದ್ದೆಗಳ ಪರೀಕ್ಷೆ ಬರೆಯುತ್ತಿರುವವರಿಗೆ ಈ ಅವಧಿ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗಲಿದೆ. ಶುಕ್ರ ಮತ್ತು ಗುರುವಿನ ಈ ನಕ್ಷತ್ರ ಬಲವು ನಿಮ್ಮ ಗ್ರಹಣ ಶಕ್ತಿ ಮತ್ತು ತಾರ್ಕಿಕ ಬುದ್ಧಿವಂತಿಕೆಯನ್ನು ತೀಕ್ಷ್ಣಗೊಳಿಸಲಿದೆ. ಉದಾಹರಣೆಗೆ, ನೀವು ಕಾನೂನು, ಬ್ಯಾಂಕಿಂಗ್ ಪರೀಕ್ಷೆಗಳು ಅಥವಾ ಅಡ್ಮಿನಿಸ್ಟ್ರೇಷನ್ ಅಂದರೆ ಸಿವಿಲ್ ಸರ್ವಿಸಸ್ ಶಿಕ್ಷಣ ಪಡೆಯುತ್ತಿದ್ದರೆ ಅಥವಾ ಅದರ ಅಂತಿಮ ಹಂತದ ಪರೀಕ್ಷೆ ಬರೆದಿದ್ದರೆ ಈ ಸಮಯದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕಂತೆ ಅತ್ಯಂತ ದೊಡ್ಡ ಮಟ್ಟದ ಯಶಸ್ಸು ಸಿಗಲಿದೆ. ನೀವು ಇಂಟರ್ವ್ಯೂನಲ್ಲಿ ಕೇಳಲಾಗುವ ಕಠಿಣ ಪ್ರಶ್ನೆಗಳಿಗೂ ಅತ್ಯಂತ ಚಾಣಾಕ್ಷತನದಿಂದ ಉತ್ತರಿಸಿ ಆಯ್ಕೆಯಾಗಲಿದ್ದೀರಿ. ನಿಮ್ಮ ದಾರಿಯಲ್ಲಿ ಎಷ್ಟೇ ಅಡೆತಡೆಗಳು ಬಂದರೂ ಕೊನೆಯಲ್ಲಿ ವಿಜಯಮಾಲೆ ನಿಮ್ಮ ಕೊರಳಿಗೆ ಬೀಳಲಿದೆ. ದೀರ್ಘಾವಧಿ ವಿದೇಶಿ ಪ್ರಯಾಣ ಮತ್ತು ಪ್ರವಾಸೋದ್ಯಮದ ಯೋಗ. ದೀರ್ಘಾವಧಿಯ ವಿದೇಶಿ ಪ್ರವಾಸದ ಸುಖ. ತುಲಾರಾಶಿಯವರ ಪ್ರವಾಸದ ಯೋಗದ ಬಗ್ಗೆ ಮಾತನಾಡುವುದಾದರೆ, ಶುಕ್ರನು ನಿಮಗೆ ರಜಾದಿನಗಳ ಸೌಂದರ್ಯವನ್ನು ಸವಿಯುವ ಅದ್ಭುತ ಅವಕಾಶವನ್ನು ಕರುಣಿಸಲಿದ್ದಾನೆ. ಯಾರೆಲ್ಲ ದೀರ್ಘಕಾಲದಿಂದ ವಿದೇಶ ಪ್ರವಾಸ ಕೈಗೊಳ್ಳಬೇಕು, ಪ್ರವಾಸೋದ್ಯಮದ ಮೂಲಕ ಮನಸ್ಸಿಗೆ ನೆಮ್ಮದಿ ಪಡೆದುಕೊಳ್ಳಬೇಕು ಎಂದು ಕಾಯುತ್ತಿದ್ದೀರೋ ಅವರಿಗೆ ಈ 13 ದಿನಗಳು ಅತ್ಯಂತ ಸೂಕ್ತವಾಗಿವೆ. ಉದಾಹರಣೆಗೆ, ನೀವು ನಿಮ್ಮ ಸಂಗಾತಿ ಅಥವಾ ಇಡೀ ಕುಟುಂಬದೊಂದಿಗೆ ರಜಾದಿನಗಳನ್ನು ಕಳೆಯಲು ವಿದೇಶಕ್ಕೆ ಹೋಗಲು ಪ್ಲಾನ್ ಮಾಡುತ್ತಿದ್ದರೆ
ಈ ಅವಧಿಯಲ್ಲಿ ಯಾವುದೇ ಅಡೆತಡೆಗಳಿಲ್ಲದೆ ಫ್ಲೈಟ್ ಟಿಕೆಟ್ಗಳಿಂದ ಹಿಡಿದು ಹೋಟೆಲ್ ಬುಕ್ಕಿಂಗ್ನವರೆಗೆ ಎಲ್ಲವೂ ಅತ್ಯಂತ ಸುಲಭವಾಗಿ ಮುಗಿಯಲಿವೆ. ನಿಮ್ಮ ಇಡೀ ಪ್ರಯಾಣವು ಅತ್ಯಂತ ಸುರಕ್ಷಿತವಾಗಿ, ಆನಂದದಾಯಕವಾಗಿ ಮತ್ತು ಯಶಸ್ವಿಯಾಗಿ ಮುಕ್ತಾಯಗೊಳ್ಳುತ್ತದೆ. ಈ ಪ್ರವಾಸವು ನಿಮ್ಮ ಮನಸ್ಸಿನ ಎಲ್ಲ ಒತ್ತಡಗಳನ್ನು ದೂರ ಮಾಡಿ ಹೊಸ ಚೈತನ್ಯವನ್ನು ತುಂಬಲಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ, ತುಲಾ ರಾಶಿಯವರೇ, ನಿಮ್ಮ ರಾಶ್ಯಾಧಿಪತಿಯೇ ನಿಮಗೆ ಎಲ್ಲ ಸೌಕರ್ಯಗಳನ್ನು ಒದಗಿಸಲು ಸಿದ್ಧನಾಗಿದ್ದಾನೆ. ಯಾವುದೇ ಸುವರ್ಣ ಅವಕಾಶ ಬಂದರೂ ಅದನ್ನು ಕಳೆದುಕೊಳ್ಳಬೇಡಿ. ಯಶಸ್ಸಿನ ನಂತರ ಯಶಸ್ಸು ನಿಮ್ಮ ಹೆಜ್ಜೆಯನ್ನೇ ಹಿಂಬಾಲಿಸಲಿದೆ. ಈ ಅವಧಿಯಲ್ಲಿ ಮಾಡಬೇಕಾದ ಸರಳ ಜ್ಯೋತಿಷ್ಯ ಪರಿಹಾರಗಳು. ಬಂಧುಗಳೇ, ಈ 5 ರಾಶಿಯವರಿಗೆ ಶುಕ್ರನ ನಕ್ಷತ್ರ ಸಂಚಾರವು ಅದ್ಭುತವಾದ ಶುಭ ಫಲಗಳನ್ನು ನೀಡುತ್ತಿರುವುದು ನಿಜ. ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗೋಚಾರ ಫಲಗಳು ನಮಗೆ ಚೆನ್ನಾಗಿದ್ದಾಗ ನಾವು ಮಾಡುವ ಸಣ್ಣ ಸರಳ ಪರಿಹಾರಗಳು ಆ ಶುಭ ಫಲಗಳ ತೀವ್ರತೆಯನ್ನು ಮತ್ತಷ್ಟು ಹೆಚ್ಚಿಸುತ್ತವೆ. ಅಂದರೆ ನಮಗೆ ಸಿಗಬೇಕಾದ ಅದೃಷ್ಟವು 100 ಪಟ್ಟು ವೇಗವಾಗಿ ನಮ್ಮ ಕೈ ಸೇರುತ್ತದೆ. ಹಾಗಾದರೆ ಮೇ 31ರಿಂದ ಜೂನ್ 12ರ ಒಳಗೆ ಶುಕ್ರಗ್ರಹ ಮತ್ತು ದೇವಗುರು ಬೃಹಸ್ಪತಿಯ ಸಂಪೂರ್ಣ ಅನುಗ್ರಹ ಪಡೆಯಲು ನಾವು ಮಾಡಬೇಕಾದ ಆ 3 ದಿವ್ಯ ಪರಿಹಾರಗಳು ಯಾವುವು ಎಂದು ಈಗ ಸವಿಸ್ತಾರವಾಗಿ ನೋಡೋಣ. ಮೊದಲನೆಯ ಪರಿಹಾರ, ಮಹಾಲಕ್ಷ್ಮೀ ದೇವಿಯ ದಿವ್ಯ ಆರಾಧನೆ. ಶುಕ್ರಗ್ರಹದ ಅಧಿದೇವತೆ ಸಾಕ್ಷಾತ್ ಐಶ್ವರ್ಯಲಕ್ಷ್ಮಿ. ಹಾಗಾಗಿ ಈ ಅವಧಿಯಲ್ಲಿ ಪ್ರತಿದಿನ ಮುಂಜಾನೆ ಸ್ನಾನ ಮುಗಿಸಿ ಶುದ್ಧವಾದ ವಸ್ತ್ರವನ್ನು ಧರಿಸಿ ಮನೆಯ ದೇವರ ಕೋಣೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ನಂತರ ಶ್ರೀ ಮಹಾಲಕ್ಷ್ಮಿ ಅಷ್ಟೋತ್ತರ ಶತನಾಮಾವಳಿ ಅಥವಾ ಆದಿಶಂಕರಾಚಾರ್ಯರು ರಚಿಸಿದ ಕನಕಧಾರ ಸ್ತೋತ್ರವನ್ನು ಭಕ್ತಿಯಿಂದ ಪಠಿಸಿ. ಒಂದು ವೇಳೆ ನಿಮಗೆ ಸ್ತೋತ್ರಗಳನ್ನು ಪಠಿಸಲು ಸಾಧ್ಯವಾಗದಿದ್ದರೆ ಮನೆಯಲ್ಲಿ ಮೊಬೈಲ್ ಅಥವಾ ಸ್ಪೀಕರ್ನಲ್ಲಿ ಅದನ್ನು ಪ್ಲೇ ಮಾಡಿ ಪ್ರೀತಿಯಿಂದ ಆಲಿಸಿ. ಈ ರೀತಿ ಮಾಡುವುದರಿಂದ ಮನೆಯಲ್ಲಿರುವ ದಾರಿದ್ರ್ಯ ದೋಷಗಳು ನಿವಾರಣೆಯಾಗಿ ಧನಲಕ್ಷ್ಮಿಯ ಸ್ಥಿರವಾಸ ನಿಮಗಾಗಲಿದೆ. ಎರಡನೆಯ ಪರಿಹಾರ, ಬಿಳಿ ಬಣ್ಣದ ವಸ್ತುಗಳ ಮಹಾದಾನ. ಜ್ಯೋತಿಷ್ಯದಲ್ಲಿ ಶುಕ್ರನಿಗೆ ಬಿಳಿ ಬಣ್ಣವೆಂದರೆ ಅತ್ಯಂತ ಪ್ರೀತಿ. ಶುಕ್ರನ ನಕ್ಷತ್ರ ಬಲವನ್ನು ವೃದ್ಧಿಸಿಕೊಳ್ಳಲು ಶುಕ್ರವಾರದ ದಿನದಂದು ಬಿಳಿ ವಸ್ತುಗಳನ್ನು ದಾನ ಮಾಡುವುದು ಅತ್ಯಂತ ಶ್ರೇಷ್ಠ ಪರಿಹಾರವಾಗಿದೆ. ನಾವು ಏನು ಮಾಡಬೇಕು? ಈ ಅವಧಿಯಲ್ಲಿ ಬರುವ ಶುಕ್ರವಾರದಂದು ಬೆಳಗ್ಗೆ ನಿಮ್ಮ ಕೈಲಾದಷ್ಟು ಬಿಳಿ ಅಕ್ಕಿ, ಹಸಿ ಹಾಲು, ಸಕ್ಕರೆ, ಬಿಳಿ ಜೀರಿಗೆ ಅಥವಾ ಬಿಳಿ ಬಣ್ಣದ ವಸ್ತ್ರವನ್ನು ಯಾವುದಾದರೂ ದೇವಸ್ಥಾನದ ಅರ್ಚಕರಿಗೆ ಅಥವಾ ನಿರ್ಗತಿಕರಿಗೆ ಶ್ರದ್ಧೆಯಿಂದ ದಾನ ಮಾಡಿ. ಇಷ್ಟೇ ಅಲ್ಲದೆ ಶುಕ್ರವಾರದ ದಿನ ಹಸಿದಿರುವ ಬಿಳಿ ಹಸುವಿಗೆ ಹಸಿರು ಹುಲ್ಲು ಅಥವಾ ಸ್ವಲ್ಪ ಸಿಹಿಯಾದ ಅನ್ನವನ್ನು ತಿನ್ನಿಸುವುದರಿಂದ ಜಾತಕದಲ್ಲಿ ಎಂತಹ ಕಠಿಣ ಶುಕ್ರ ದೋಷವಿದ್ದರೂ ಅದು ಕರಗಿ ನೀರಾಗುತ್ತದೆ. ವ್ಯಾಪಾರದಲ್ಲಿ ನಷ್ಟ ಅನುಭವಿಸುತ್ತಿರುವವರಿಗೆ ಈ ದಾನವು ಒಂದು ಸಂಜೀವಿನಿಯಂತೆ ಕೆಲಸ ಮಾಡಲಿದೆ. ಮೂರನೆಯ ಪರಿಹಾರ, ಸ್ವಚ್ಛತೆ, ಸುಗಂಧ ಮತ್ತು ಏಲಕ್ಕಿಯ ರಹಸ್ಯ. ಬಂಧುಗಳೇ, ನೆನಪಿಡಿ, ಎಲ್ಲಿ ಸ್ವಚ್ಛತೆ ಮತ್ತು ಸುಗಂಧ ಇರುತ್ತದೆಯೋ ಅಲ್ಲಿ ಮಾತ್ರ ಶುಕ್ರಗ್ರಹ ಮತ್ತು ಲಕ್ಷ್ಮೀದೇವಿ ನೆಲೆಸುತ್ತಾರೆ. ಕತ್ತಲೆಯಾದ ದುರ್ವಾಸನೆ ಬರುವ ಅಥವಾ ಕಸ ತುಂಬಿರುವ ಜಾಗದಲ್ಲಿ ರಾಹು ಮತ್ತು ಶನಿಯ ಪ್ರಭಾವ ಹೆಚ್ಚಿರುತ್ತದೆ. ಆದ್ದರಿಂದ ಈ 13 ದಿನಗಳ ಕಾಲ ನಿಮ್ಮ ಮನೆಯನ್ನು, ವಿಶೇಷವಾಗಿ ದೇವರ ಕೋಣೆ ಮತ್ತು ಅಡಿಗೆ ಮನೆಯನ್ನು ಅತ್ಯಂತ ಸ್ವಚ್ಛವಾಗಿಟ್ಟುಕೊಳ್ಳಿ. ಪ್ರತಿದಿನ ಸಂಜೆ ಮನೆಯಲ್ಲಿ ಕರ್ಪೂರದ ಆರತಿ ಮಾಡಿ ಅಥವಾ ದಶಕಂಠ ಧೂಪ ಅಥವಾ ಸಾಂಬ್ರಾಣಿ ಧೂಪವನ್ನು ಹಾಕಿ. ಇನ್ನು ನಿಮ್ಮ ದೈನಂದಿನ ಜೀವನದಲ್ಲಿ ದಿನವೂ ಸ್ನಾನದ ನಂತರ ಒಳ್ಳೆಯ ಸುಗಂಧ ದ್ರವ್ಯಗಳನ್ನು ಅಥವಾ ಅತ್ತರ್ ಬಳಸಿ. ಒಂದು ವಿಶೇಷ ರಹಸ್ಯ ಪರಿಹಾರ, ನೀವು ಯಾವುದೇ ಮುಖ್ಯವಾದ ಕೆಲಸಕ್ಕೆ, ಇಂಟರ್ವ್ಯೂಗೆ ಅಥವಾ ಬಿಸ್ನೆಸ್ ಡೀಲ್ಗೆ ಮನೆಯಿಂದ ಹೊರಡುವಾಗ 2 ಸಣ್ಣ ಹಸಿರು ಏಲಕ್ಕಿಯನ್ನು ಬಾಯಿಗೆ ಹಾಕಿಕೊಂಡು ಸ್ವಲ್ಪ ನೀರು ಕುಡಿದು ಹೊರಡಿ. ಏಲಕ್ಕಿ ಶುಕ್ರ ಮತ್ತು ಬುಧನ ಕಾರಕವಾಗಿದೆ. ಇದು ನಿಮ್ಮ ಮಾತಿಗೆ ವಶೀಕರಣ ಶಕ್ತಿಯನ್ನು ನೀಡುತ್ತದೆ ಮತ್ತು ಹೋದ ಕೆಲಸದಲ್ಲಿ ವಿಜಯವನ್ನು ತಂದುಕೊಡುತ್ತದೆ. ಈ 3 ಸರಳ ಪರಿಹಾರಗಳನ್ನು ಪೂರ್ಣ ನಂಬಿಕೆಯಿಂದ ಮಾಡಿ ಮತ್ತು ನಿಮ್ಮ ಜೀವನದಲ್ಲಿ ಆಗುವ ಅದ್ಭುತ ಬದಲಾವಣೆಗಳನ್ನು ನೀವೇ ನೋಡಿದ್ರಲ್ಲ ವೀಕ್ಷಕರೇ. ಮೇ 31ರಿಂದ ಜೂನ್ 12ರವರೆಗಿನ ಶುಕ್ರನ ಪುನರ್ವಸು ನಕ್ಷತ್ರ ಸಂಚಾರವು ಈ 5 ರಾಶಿಯವರ ಜೀವನದಲ್ಲಿ ಎಂತಹ ಅದ್ಭುತ ಬದಲಾವಣೆಗಳನ್ನು ತರಲಿದೆ ಎಂದು. ನಿಮ್ಮ ರಾಶಿ ಯಾವುದು ಮತ್ತು ನಿಮ್ಮ ಅನುಭವಗಳೇನು ಎಂಬುದನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ.
ಮತ್ತು ಕಮೆಂಟ್ ಮಾಡಿ. ಹಾಗೆಯೇ ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯದ ಇಂತಹ ಮತ್ತಷ್ಟು ಆಸಕ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಸ್ಪಿರಿಚುವಲ್ ವೈಬ್ಸ್ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಮುಖ ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.